ಎಂದು ಸೋಲುವುದಿಲ್ಲ. ಹೀಗೆ ಶನಿ ಮಹಾತ್ಮ ದೇವಾಲಯದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾಕಾರರು ಕಾಲ್ನಡಿಗೆ ಜಾಥಾ ನಡೆಸಿದ್ರು. ತಾಲೂಕು ಕಚೇರಿಗೆ ಪ್ರವೇಶಿಸಲು ಯತ್ನಿಸಿದ ವೇಳೆ ಪೊಲೀಸರು ಬ್ಯಾರಿಕೇಡ್ಗಳನ್ನು ನಿರ್ಮಿಸಿ ತಡೆದರು. ಇದರಿಂದ ಆಕ್ರೋಶಗೊಂಡ ಪ್ರತಿಭಟನಾಕಾರರು ರಸ್ತೆಯಲ್ಲಿಯೇ ಕುಳಿತು ಧರಣಿ ನಡೆಸಿ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಮುಖಂಡ ಕೆಸಿ ರಾಜಕಾಂತ್ ಅವರು 1972-73ರಲ್ಲಿ ಕಂದಾಯ ಇಲಾಖೆಯೇ ದಲಿತ ರೈತರಿಗೆ ಭೂಮಿಯನ್ನು ಮಂಜೂರು ಮಾಡಿ ಎಲ್ಲಾ ದಾಖಲೆಗಳನ್ನು ನೀಡಿತ್ತು. ಆದರೆ 1991-92ರಲ್ಲಿ ಆಡಳಿತಾತ್ಮಕ ಲೋಪದಿಂದ ಅರಣ್ಯ ಇಲಾಖೆಗೆ ವರ್ಗಾವಣೆಗೊಂಡಿದೆ ಎಂದು ಹೇಳಿ ಈಗ ರೈತರನ್ನು ಒಕ್ಕಲೆಬ್ಬಿಸಲು ಪ್ರಯತ್ನಿಸುತ್ತಿರುವುದು ಅನ್ಯಾಯ ಎಂದು ಆರೋಪಿಸಿದರು. ದೊಡ್ಡ ಮಟ್ಟದ ಅರಣ್ಯ ಒತ್ತುವರಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಬಡ ದಲಿತ ರೈತರನ್ನೇ ಗುರಿಯಾಗಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಡವರಾಗಿರ್ತಕ್ಕಂಥ ಸರ್ಕಾರಿ ಭೂಮಿಯಲ್ಲಿ ಜೆಸಿಬಿಗಳು ಎತ್ಕೊಂಡೋಗಿ ಧ್ವಂಸ ಮಾಡಿದ್ರಲ್ಲ, ನೀವು ಯಾವ ರೀತಿ ಮಾಡಿದ್ರ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ವಾ? ಕರೆಸಲ ಇಲ್ಲಿಗೆ ಇವತ್ತು ಕರೆಸಿದಾಗ ಯಾರ್ಯಾರು ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ, ನಿಮ್ಗೆ ಯಾರ್ಯಾರ ಕಡೆಯಿಂದ ನಿಮ್ಗೆ ಬೆಂಬಲವಾಗಿ ಬಂದಿದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ವಾ? ಅದೆಲ್ಲ ಕೂಡ ಗೊತ್ತಿದೆ. ಜಿಲ್ಲಾಧಿಕಾರಿಗಳ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ರೆ ಇಮ್ಮಿಡಿಯೇಟ್ಲಿ ನಿಮ್ಗೆ ಯಾವ ಶಿಕ್ಷೆ ಆಗ್ಬೋದು ಅಂತಕ್ಕಂಥದ್ದು ಕೂಡ ಯೋಚನೆ ಮಾಡಬೇಕು. ಬಡವರು ಕೇಳ್ತಕ್ಕಂಥದ್ದು ಸರ್ಕಾರಿ ಪ್ರಾಪರ್ಟಿಯಲ್ಲಿ ಮನೆ ಕೊಡಿ ಅಂತ, ಸೈಟ್ ಕೊಡಿ ಅಂತ, ಭೂಮಿ ಕೊಡಿ ಅಂತಕ್ಕಂಥದ್ದು ಕೇಳೋಂಥದ್ದು. ಯಾರೇ ಖಾಸಗಿ ಪ್ರಾಪರ್ಟಿಯಲ್ಲಿ ಕೇಳಿರ್ತಕ್ಕಂಥದ್ದಲ್ಲ. ನೀವು ಎರಡು ಕಡೆ ಒಂದು ಕನ್ವಿನ್ಸ್ ಮಾಡ್ಬೋದಾಗಿತ್ತು. ಏಕಾಏಕಿ ಜೆಸಿಬಿಗಳಲ್ಲಿ ಎತ್ಕೊಂಡು ಧ್ವಂಸ ಮಾಡ್ಬಿಟ್ರೆ ಅಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ಪರಿಸ್ಥಿತಿ ಏನಾಗ್ಬೇಕು? ಇಲ್ಲಿ ಕೂತಿದ್ದಾರೆ ಪಾಪ ಈ ಮಕ್ಕಳಿಗೆ, ಈ ತಾಯಂದಿರಿಗೆ ಅವ್ರು ಹೊಟ್ಟೆ ಹೊಡೆದಿದ್ರಲ್ವಾ, ನೀವು ಅವ್ರ ತಲೆ ಹೊಡೆದಿದ್ರಲ್ವಾ? ಇದು ನೋವಲ್ವಾ? ಮೊನ್ನೆ ತಹಸೀಲ್ದಾರ್ ಅವ್ರು ಕೇಳ್ತಾ ಇದ್ದೀನಿ, ಇವತ್ತು ನಿಮ್ಮ ತಾಯಿ ವಯಸ್ಸವ್ರು ಇಲ್ಲಿ ಬಂದು ಕೂತಿದ್ದಾರೆ, ನಿಮ್ಮ ಅಕ್ಕ ವಯಸ್ಸವ್ರು ಇಲ್ಲಿ ಬಂದು ಕೂತಿದ್ದಾರೆ, ನಿಮ್ಮ ತಂದೆ ವಯಸ್ಸವ್ರು ಇಲ್ಲಿ ಬಂದು ಬಿಸಿಲಲ್ಲಿ ಕೂತಿದ್ದಾರೆ. ನಿಮ್ಮ ಮಕ್ಕಳಾಗಿದ್ರೆ ಇದೇ ತರ ಬೀದಿಯಲ್ಲಿ ಬಿಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತ? ನೀವು ಯೋಚನೆ ಮಾಡ್ಬೇಕು. ಇವತ್ತು ಸಿಂಗಾಡ್ ಕದರನಹಳ್ಳಿದು ಅರಣ್ಯ ಇಲಾಖೆಗೆ ಭೂಮಿ ಕೊಟ್ಟಿಲ್ಲ. ಆವತ್ತಿನ ಕಾಲಘಟ್ಟದಲ್ಲಿ 72-73 ಇಸ್ವಿಯಲ್ಲೇ ಆ ಬಡವರಿಗೆ ಭೂಮಿಯನ್ನು ಕೊಟ್ಟಿದ್ದಾರೆ. ಆವತ್ತಿನ ಕೂಡ ಉಳಿಮೆ ಮಾಡ್ತಾ ಬಂದಿದ್ದಾರೆ. ಪಾಪ ರಕ್ಷಣೆ ಇಲ್ಲ, ಅವ್ರಿಗೆ ಧೈರ್ಯ ಇಲ್ಲ, ಅವ್ರ ಪರವಾಗಿ ನಿಂತ್ಕೊಳ್ತಕ್ಕಂಥ ಒಬ್ಬ ಲೀಡರ್ ಇಲ್ಲ. ಆ ಕಾರಣಕ್ಕೆ ಏನ್ ಮಾಡಿದ್ರು, ಆವತ್ತಿನ ಕಾಲಘಟ್ಟದಲ್ಲಿ ಇದೆಲ್ಲ ಸರ್ವೆ ಮಾಡೋಣ, ಮತ್ತು ನಾವು FSO ಅವರು ನಿಮ್ದು ತನಿಖೆ ಆಗ್ತಾ ಇದೆ, ಅವ್ರಿಗೆ ನ್ಯಾಯ ಕೊಡಬೇಕು, ಸ್ವಲ್ಪ ಇರಿ ಅಂತ ನಿಲ್ಲಿಸ್ಬಿಟ್ಟು ಇವತ್ತಿನ ಅವ್ರನ್ನ ಆಟ ಆಡ್ಸಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ. ಇನ್ನು ಸಿಂಗಾಟಕದ್ರೇನಹಳ್ಳಿ ಗ್ರಾಮದಲ್ಲಿ ರೈತರು ಅನುಭವದಲ್ಲಿರುವ ಸರ್ವೆ ನಂಬರ್ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿದೆ. ಆದರೂ ಸಹ ಎಲ್ಲಾ ರೀತಿಯಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಸ್ಥಳೀಯ ಗ್ರಾಮದ ರೈತರು ಅನುಭವದಲ್ಲಿರುವ ವರದಿಯನ್ನು ನೀಡಿದ್ದಾರೆ. ಆದರೆ ಆ ಜಾಗವು ವನ ಸಂರಕ್ಷಣಾ ಅಧಿನಿಯಮದಲ್ಲಿರುವ ಕಾರಣ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ಪರಿಶೀಲಿಸಿದ ನಂತರ ಜಿಲ್ಲಾ ಮಟ್ಟದಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಇತ್ಯರ್ಥವಾಗುತ್ತಾ ಎಂಬುದು ಕಾದು ನೋಡಬೇಕಾಗುತ್ತದೆ ಎಂದರು. ಅದೇ ಇವತ್ತು ಸಿಂಗಾಟೆ ಕದರನಹಳ್ಳಿ ಸರ್ವೆ ನಂಬರ್ 67ಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಸ್ವಲ್ಪ ಅರಣ್ಯ ಇರೋದ್ರಿಂದ ರೈತರುಗಳು ನಾವು ಸಾಗುವಳಿ ಮಾಡ್ತಿದ್ವಿ, ಆ ಪ್ರದೇಶ ನಮಗೆ ಬಿಟ್ಕೊಡ್ಬೇಕು ಅಂತ ಅವ್ರದ್ದೊಂದು ಬೇಡಿಕೆ ಇಟ್ಟು ಅದು ಪ್ರತಿಭಟನೆ ಮಾಡಿದ್ದಾರೆ ತಹಶೀಲ್ದಾರ್ ಆಫೀಸ್ ಮುಂದೆ. ಸೊ ಅದು ಅರಣ್ಯ ಕಾಯ್ದೆ ಅಡಿ ಬರೋದ್ರಿಂದ ಕೂಡ ಅರಣ್ಯ ಇಲಾಖೆ ಕೂಡ ಅದ್ರ ಬಗ್ಗೆ ಡಿಸಿಷನ್ ಮಾಡಬೇಕಾಗತ್ತೆ. ಈಗ 74ರಲ್ಲಿ ನಮ್ಮಿಂದ ಮಂಜೂರಾಗಿ 94ಅಲ್ಲಿ ಸಾಗುವಳಿ ಚೀಟಿ ಕೊಟ್ಟಿದ್ದೀವಿ. 91ರಲ್ಲಿ ಗೆಜೆಟ್ ಕೂಡ ಆಗಿದೆ, ಫಾರೆಸ್ಟ್ ಗೆಜೆಟ್ ಆಗಿದೆ, ಇದನ್ನು ಸೇರಿಸಬೇಕು ಫಾರೆಸ್ಟ್ಗೆ ಅಂತ. ಅದರಂತೆ ಹಿಂದೆ FSO ಅವರು ಇದು ಅರಣ್ಯ ಬರುತ್ತೆ, ಇದನ್ನು ಅರಣ್ಯಗೊಳಿಸ್ಕೋಬೇಕು ಅಂತ ಆರ್ಡ್ರ್ ಮಾಡಿದ್ದಾರೆ. ಅದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಅಲ್ಲಿ ಕೆಲವು ಗ್ರಾಮಸ್ಥರು ತಕರಾರು ಕೊಟ್ಟಿದ್ದರಿಂದ ಇದು ಮರುಪರಿಶೀಲನೆ ಮಾಡಿ ಪ್ರಸ್ತಾವನೆ ಮಂಡಿಸಿ ಅಂತ ಹೇಳ್ಬಿಟ್ಟು ತಿರ್ಗಾ FSOಗೆ DC ಕಚೇರಿಯಿಂದ ಹೋಗಿದೆ. ಆನಂತರ ಅವರು ತಿರ್ಗಾ ಎಲ್ಲ ಪರಿಶೀಲನೆ ಮಾಡಿ ಅದು ಸಿಂಧು ಅಂತ ಮಾಡಿ DFO ಅವರ ಕಚೇರಿಗೆ ಸಲ್ಲಿಸಿದ್ದಾರೆ. DFO ಕಚೇರಿ ಇವತ್ತು ಪೆಂಡಿಂಗ್ ಇದೆ ಅದು. ಸೊ DFO ಅವ್ರ ಇದರಲ್ಲಿ ಏನಾಗಿದೆ, ಅಲ್ಲಿ ಅನುಭವ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ಅವರ ಕೆಳಗಿನ ಅಧಿಕಾರಿಗಳು ಅವ್ರಿಗೆ ಒಂದು ಮಾಹಿತಿನ ಕೊಟ್ಟಿರೋದ್ರಿಂದ ಸೊ ಈಗ ಅರಣ್ಯ ಚೆಕ್ ಬಂದಿಗೆ ನೋಡಿದಾಗ ಸರ್ವೆ ನಂಬರು ಅದೆಲ್ಲ ಹೋಲಿಕೆ ಆಗಿ ಅರಣ್ಯ ಅಂತಲೇ ಬರ್ತಿರೋದ್ರಿಂದ ಅವರು ಡಿಸಿಷನ್ ಮಾಡಬೇಕಾಗಿದೆ, ಇದು ಅರಣ್ಯಕ್ಕೆ ಬರುತ್ತೋ ಬರಲ್ವೋ ಅಂತ. ಸೊ ಆ ಹಂತದಲ್ಲಿ ಇರೋದ್ರಿಂದ ಮೊನ್ನೆ ಜಿಲ್ಲಾಧಿಕಾರಿಗಳು ಈಗ ಕರೆದುಬಿಟ್ಟು ಸಭೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಮುಂದೆ ಯಾವ ಹಂತದಲ್ಲಿ ಸರಿ ಮಾಡ್ಬೋದು ಸರ್. ಅದೇ ಇದು ಫಾರೆಸ್ಟ್ ಇರೋದ್ರಿಂದ BNS ಕಾಯ್ದೆ, BNS ಅಲ್ಲ ಸರಿ, ವನ ಸಂರಕ್ಷಣಾ ಅಧಿನಿಯಮ ಅಪ್ಲೈ ಆಗೋದ್ರಿಂದ
ನೋಡಬೇಕಾಗತ್ತೆ. ಇದು ನಮ್ಮಂತಲೇ ಆಗುತ್ತಾ ಅಥವಾ ಸರ್ಕಾರದ ಹಂತಕ್ಕೆ ಹೋಗ್ಬೇಕಾ ಅನ್ನೋದನ್ನು ನೋಡಿಕೊಂಡು ಮುಂದಿನ ನಿರ್ಧಾರಗಳನ್ನ ತಗೋಬೇಕು. ಸಿಂಗಾಟಕದ್ರೇನಹಳ್ಳಿ ರೈತರು ಹಲವು ದಶಕಗಳಿಂದ ಸಾಗುವಳಿ ಮಾಡುತ್ತಿರುವ ಭೂಮಿಯನ್ನು ಉಳಿಸಿಕೊಡುವಂತೆ ಒತ್ತಾಯಿಸಿ ಆರಂಭಗೊಂಡಿದ್ದ ಈ ಹೋರಾಟಕ್ಕೆ ಜಿಲ್ಲಾಧಿಕಾರಿಗಳ ಮಧ್ಯಪ್ರವೇಶ ತಾತ್ಕಾಲಿಕ ವಿರಾಮ ನೀಡಿದೆ. ಆದರೆ ಭೂ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುವವರೆಗೂ ಹೋರಾಟ ಮುಂದುವರಿಸುವ ಎಚ್ಚರಿಕೆಯನ್ನು ಪ್ರತಿಭಟನಾಕಾರರು ನೀಡಿದ್ದಾರೆ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.